ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ಹ್ಯಾಂಗಿಂಗ್ ಕ್ರಿಸ್ಟಲ್ ಇಯರಿಂಗ್ಸ್ ಮಾಡ್ತಾ ಇವತ್ತೊಂದು ಚಂದದ ಇಯರಿಂಗ್ಸ್ ಮಾಡ್ತಾ ಬದುಕನ್ನ ಚಂದವಾಗಿಸೋ ಒಂದು ಕತೆ ಹೇಳ್ತೀನಿ ಕೇಳಿ. ಯಾವುದಾದ್ರೂ ನೀವು ಎಲ್ರ ಮುಂದೆ ಯಾವುದೇ ತಪ್ಪಿಲ್ದಿದ್ರು ಅವಮಾನಕ್ಕೊಳಗಾಗಿದ್ದೀರಾ? ಹಾಗಿದ್ರೆ ಈ ಕತೆ ನಿಮಗೋಸ್ಕರ. ನಿಮ್ಮ ಮನಸ್ಸಲ್ಲಿರೋ ನೋವಿಗೆ ಒಂದು ಹೊಸ ದಾರಿ ಸಿಗಬಹುದು. ಪ್ರಿಯಾ ಆಫೀಸಿಂದ ಹೊರಗಡೆ ಬಂದಾಗ ಜೋರಾಗಿ ಮಳೆ ಬರ್ತಿತ್ತು. ಒಂದ್ಸರಿ ಅವಳು ಹುಟ್ಟಿದ ಸೀರೆ ಕಡೆ ನೋಡಿದ್ಲು. ಅವಳಪ್ಪ ಪ್ರೀತಿಯಿಂದ ಕೊಡ್ಸಿದ ಬಿಳಿ ರೇಷ್ಮೆ ಸೀರೆ. ಇನ್ನೇನು ಕಾರ್ ಹತ್ಬೇಕು ಅನ್ನೋಷ್ಟ್ರಲ್ಲಿ ಅವಳ ಮುಂದೆ ಹೋಗ್ತಿದ್ ಬೈಕಿಂದ ಕೆಸರು ಅವಳ ಸೀರೆಗ್ ಬೀಳುತ್ತೆ. ಆ ಸೀರೆ ಮೇಲಿರೋ ಕಲೆ ನೋಡಿದ ಪ್ರಿಯಾಗೆ ತನ್ನ ಲೈಫಲ್ಲಿ ತಾನ್ ಅನುಭವಿಸ್ತಿರೋ ನೋವಿನ ನೆನ್ಪಾಗತ್ತೆ. ಆಫೀಸಲ್ಲಿ ಒಳ್ಳೆ ಫ್ರೆಂಡ್ ಆಗಿದ್ದ ಪ್ರವೀಣ್ ಸಡನ್ ಆಗಿ ಎಲ್ರ ಮುಂದೆ ತನ್ನ ಪ್ರೀತಿ ವ್ಯಕ್ತಪಡಿಸ್ತಾನೆ. ಪ್ರಿಯಾ ಸಡನ್ ಆಗಿ ಶಾಕ್ ಆಗ್ತಾಳೆ. ನಿಧಾನವಾಗಿ ತನ್ನನ್ನು ತಾನು ಸಾವರ್ಸ್ಕೊಂಡು, ನಾನು ನೀನು ಬರೀ ಗುಡ್ ಫ್ರೆಂಡ್ಸ್ ಅಷ್ಟೇ, ನನಗೆ ನಿನ್ ಮೇಲೆ ಯಾವುದೇ ತರ ಪ್ರೀತಿಯ ಭಾವನೆ ಇಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾಳೆ. ತುಂಬಾ ಡಿಸ್ಟರ್ಬ್ ಆದ ಪ್ರವೀಣ್ ಕೋಪದಿಂದ ಪ್ರಿಯಾ ಮೇಲೆ ಇಲ್ಸಲ್ದ ಆಪಾದನೆ ಮಾಡಿ ಅವಳ ನೆಮ್ಮದಿನೇ ಹಾಳು ಮಾಡ್ತಾನೆ. ತುಂಬಾ ಒಳ್ಳೆ ಫ್ರೆಂಡ್ ಅಂದ್ಕೊಂಡವನೇ ಈ ರೀತಿ ಮಾಡ್ದ. ಜೊತೆಗೆ ಆಫೀಸಿನ ಕೆಲವು ಕಲೀಗ್ಸ್ ಕೂಡ ಬ್ಯಾಡ್ ಕಾಮೆಂಟ್ಸ್ ಮಾಡಿದಾಗ ಪ್ರಿಯಾ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ಈ ವಿಷಯ ಯಾರ ಹತ್ರನೂ ಹೇಳಕ್ಕಾಗ್ದಿದ್ದಾಗ ಸಹಾಯಕ್ ಬಂದಿದ್ದು ಅವಳ ಚೈಲ್ಡ್ಹುಡ್ ಫ್ರೆಂಡ್ ದೀಪಾ. ದೀಪಾ ಪ್ರಿಯಾನ ಸಮಾಧಾನ ಮಾಡ್ತಾ ಹೇಳ್ತಾಳೆ, ನಿನ್ ಬಗ್ಗೆ ಬೇರೆಯವರು ಕ್ರಿಯೇಟ್ ಮಾಡಿ ಹೇಳಿರೋ ಸ್ಟೋರಿಗಿಂತ ನಿನ್ನ ಮನಸ್ಸಾಕ್ಷಿ ನಿನಗೆ ಮುಖ್ಯವಾಗ್ಲಿ ಅಂದಿದ್ಲು. ಆದ್ರೆ ಪ್ರಿಯಾ ಇನ್ನೂ ಆ ಘಟನೆಯ ನೋವಿಂದ ಹೊರಗ್ ಬಂದಿರ್ಲಿಲ್ಲ. ಆ ಜೋರ್ ಮಳೆಯಲ್ಲೇ ಮನೆಗ್ ಬಂದಿದ್ದ ಪ್ರಿಯಾ ಆ ಬಿಳಿ ರೇಷ್ಮೆ ಸೀರೆಯಲ್ಲಿ ಕಲೆಗಳಿರೋ ಜಾಗದಲ್ಲಿ ಸುಂದರವಾದ ಕೆಂಪು ಹೂಗಳ ಚಿತ್ರ ಬಿಡಿಸಿ ಆ ಸೀರೆಯನ್ನ ಇನ್ನಷ್ಟು ಚಂದಗೊಳಿಸಿದ್ಲು. ಆ ಸೀರೆಯನ್ನ ನೋಡ್ತಾ ನೋಡ್ತಾ ಪ್ರಿಯಂಗೆ ತನ್ನ ಬದುಕಿನ ಚಿತ್ರಣ ಕಣ್ಮುಂದೆ ಬಂತು. ಈ ಸೀರೆಯ ಮೇಲಿನ ಕಲೆಯನ್ನೇ ಸುಂದರವಾಗಿಸೋ ಸಾಮರ್ಥ್ಯವಿರೋ ನಾನು ಯಾರೋ ಬೇಕು ಅಂತ ಎಸ್ತ ಸುಳ್ಳಿನ ಕೆಸರಿಗೆ ಹೆದರಿ ನನ್ನ ವ್ಯಕ್ತಿತ್ವವನ್ನೇ ಯಾಕೆ ಬಲಿ ಕೊಡ್ಬೇಕು? ನನ್ನ ಬದುಕಿನ ಡಿಸೈನರ್ ನಾನೇ ಹೊರತು ಬೇರೆಯವರಲ್ಲ ಅಂತ ತನಗೆ ತಾನೇ ವಿಶ್ವಾಸದಿಂದ ಹೇಳ್ಕೊಂಡ್ಲು. ಮತ್ತೆ ಆಫೀಸ್ಗೆ ಅದೇ ಸೀರೆ ಉಟ್ಟಾಗ ಪ್ರಿಯಾಳ ಮನ್ಸಲ್ಲಿ ಭಯ ಇರ್ಲಿಲ್ಲ, ಬದಲಿಗೆ ವಿಶ್ವಾಸ ಇತ್ತು. ಇದರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.